ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಅಂದರೆ ದಿನಾಂಕ 12 ಏಪ್ರಿಲ್ 2026ರಂದು ನಡೆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರ್ಬೋದು. ಈ ಒಂದು ಪರೀಕ್ಷೆಗೆ ಅಂದರೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೀ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ವಿಷಯದ ಕೀ ಉತ್ತರಗಳು ಹಾಗೂ ಪರಿಸರ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ವಿಷಯದ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ನೀವು ಇನ್ನೂ ಅವುಗಳನ್ನು ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ಪರಿಸರ ವಿಜ್ಞಾನ ಹಾಗೂ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನೀವು ನೋಡ್ಬೋದು. ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನ ಅಥವಾ ಜನರಲ್ ಸೈನ್ಸ್ ಈ ಒಂದು ವಿಷಯದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಅಂದರೆ ಸಾಮಾನ್ಯ ವಿಜ್ಞಾನದ 61ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯಕಾಂತಿ ಸಸ್ಯಗಳಲ್ಲಿ ಗಮನಿಸಲಾದ ವಿಶೇಷ ಚಲನೆ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸ್ಪೆಷಲ್ ಮೂಮೆಂಟ್ ಅಬ್ಸರ್ವ್ಡ್ ಇನ್ ಸನ್ಫ್ಲವರ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಸೂರ್ಯನ ಕಡೆಗೆ ಮುಖ ಮಾಡುವುದು, ಓಕೆ, ಫೇಸಿಂಗ್ ದ ಸನ್ ಅನ್ನುವಂಥದ್ದು. ಹೌದಾ? ಯಾಕಂದರೆ ನೀವು ಸೂರ್ಯಕಾಂತಿ ಗಿಡವನ್ನು ಬೆಳಗ್ಗೆ ನೋಡಿರಿ, ಬೆಳಗ್ಗೆ ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಪೂರ್ವದ ಕಡೆ ಈ ರೀತಿಯಾಗಿ ಮುಖವನ್ನು ತಿರುಗಿಸಿ ನಿಂತಿರ್ತವೆ. ಹಾಗೆ ಸಂಜೆ ಹೊತ್ತಿನಲ್ಲಿ ಪಶ್ಚಿಮದ ಕಡೆಗೆ ಈ ಒಂದು ಸೂರ್ಯಕಾಂತಿ ಸಸ್ಯಗಳ ಹೂಗಳು ತಿರುಗಿ ನಿಂತಿರ್ತವೆ. ಓಕೆ, ನೆಕ್ಸ್ಟ್ 62ನೇ ಪ್ರಶ್ನೆ: ಇಂಧನಗಳು ಎಂದರೆ ಉರಿದಾಗ ಯಾವ ಎರಡು ಅಂಶಗಳನ್ನು ಬಿಡುಗಡೆ ಮಾಡುವ ವಸ್ತುಗಳು ಅಂತ ಕೇಳಿದ್ದಾರೆ. ಫ್ಯೂಯಲ್ಸ್ ಆರ್ ಡಿಫೈನ್ಡ್ ಆಸ್ ಸಬ್ಸ್ಟೆನ್ಸಸ್ ದಟ್ ರಿಲೀಸ್ ವಿಚ್ ಟೂ ಥಿಂಗ್ಸ್ ಆನ್ ಬರ್ನಿಂಗ್ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಅಲ್ಲಿ ಇರುವಂಥದ್ದು ಉಷ್ಣ ಮತ್ತು ಶಕ್ತಿ, ಹೀಟ್ ಆ್ಯಂಡ್ ಎನರ್ಜಿ. ಓಕೆ, ಫ್ಯೂಯಲ್ ನಾವು ಬರ್ನ್ ಮಾಡಿದರೆ ಹೀಟ್ ಮತ್ತು ಎನರ್ಜಿ ಅಥವಾ ಉಷ್ಣ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ನಿಮಗೆ ಈ ಒಂದು ಎಕ್ಸಾಂಪಲ್ ಹೇಳೋದಾದರೆ ಪೆಟ್ರೋಲ್ ನೋಡ್ಕೊಳ್ಳಿ. ಹೌದಾ? ಪೆಟ್ರೋಲು ಈ ಒಂದು ಬೈಕ್ನಲ್ಲಿ ಹಾಕಿ ನಾವು ಗಾಡಿಯನ್ನು ಚಲಾವಣೆ ಮಾಡ್ತೇವೆ. ಪೆಟ್ರೋಲಿಂದ ಶಕ್ತಿ ಉತ್ಪತ್ತಿ ಆಯಿತು. ಆ ಶಕ್ತಿಯಿಂದನೇ ನಮ್ಮ ಬೈಕ್ ಮುಂದ್ಗಡೆ ಸಾಗುವಂಥದ್ದು. ಓಕೆ, ಶಕ್ತಿ ಉತ್ಪತ್ತಿ ಆಯಿತು. ಆಮೇಲೆ ಉಷ್ಣ ನೋಡಿ. ಹೌದಾ? ಈ ಒಂದು ಬೈಕ್ನ ಇಂಜಿನನ್ನು ಮುಟ್ಟು ನೋಡಿ ನೀವು. ಹೌದಾ? ಬಿಸಿ ಆಗುತ್ತೆ, ಉಷ್ಣ ಉತ್ಪತ್ತಿ ಆಗಿದೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್ 63ನೇ ಪ್ರಶ್ನೆ. ಓಕೆ, ಜಸ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ಕೀ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ಬೋದು. ಬಟ್ ಈ ಒಂದು ವಿಡಿಯೋನ ಮುಂದಿನ ವರ್ಷ ಬರುವಂತಹ ವಿದ್ಯಾರ್ಥಿಗಳು ಸಹ ಅವರ ತಯಾರಿಗಾಗಿ ಬಳಸ್ತಿರ್ತಾರೆ. ಅವರಿಗೆ ಜಸ್ಟ್ ಕೀ ಉತ್ತರಗಳನ್ನ ಹೇಳ್ತಾ ಹೋದರೆ ಉಪಯೋಗ ಆಗೋದಿಲ್ಲ. ಸ್ವಲ್ಪನೇ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ನಾನು ಹೋಗ್ತೇನೆ. ಓಕೆ, ನೆಕ್ಸ್ಟ್ ರೈತನೊಬ್ಬನು ಜೈವಿಕ ಅನಿಲ ಬಯೋಗ್ಯಾಸ್ ತಯಾರಿಸಲು ಒಂದು ಘಟಕವನ್ನು ನಿರ್ಮಿಸುತ್ತಾನೆ. ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ಸಗಣಿಯನ್ನು ಬಳಸುವುದರಿಂದ ಅವನು ಮುಖ್ಯವಾಗಿ ಹೇಗೆ ಸಹಾಯ ಮಾಡುತ್ತಿದ್ದಾನೆ ಅಂತ ಕೇಳಿದ್ದಾರೆ. Okay, a farmer builds a plant to produce biogas by using agricultural waste and animal dung. They are primarily helping to ಅಂತ ಕೇಳಿದ್ದಾರೆ. ಓಕೆ, ಬಯೋಗ್ಯಾಸ್ ಪ್ಲಾಂಟ್ ನಿಮ್ಮ ಮನೆಗಳಲ್ಲಿ ಇರಬಹುದು. ಓಕೆ, ಯಾರ ಮನೆಯಲ್ಲಿ ಈ ಒಂದು ದನಕರುಗಳನ್ನ ಸಾಕಿರ್ತಾರ ಅವರು ಬಯೋಗ್ಯಾಸ್ ಪ್ಲಾಂಟನ್ನು ಕೆಲವೊಬ್ಬರು ಹಾಕಿಸ್ಕೊಂಡಿರ್ತಾರೆ. ಇದನ್ನು ಮಾಡೋದರಿಂದ ಆ ರೈತ ಹೇಗೆ ಸಹಾಯ ಮಾಡುತ್ತಿದ್ದಾನೆ ಅಂತ ನೋಡೋದಾದರೆ ಆಪ್ಷನ್ ಬಿ. ಓಕೆ, ಗಾಳಿ ಇಲ್ಲದೆ ತ್ಯಾಜ್ಯವನ್ನು ಕೊಳೆಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು. ಹೌದಾ? ಈ ಒಂದು ತ್ಯಾಜ್ಯ ಏನಾದರೂ ಹೊರಗಡೆ ಕೊಳೆತ್ರೆ ಆ ಒಂದು ಪರಿಸರ ಹಾಳಾಗುತ್ತೆ. ಹೌದಾ? ಹಾಗಾಗಿ ಈ ಒಂದು ಮುಚ್ಚಿದ ಪ್ರದೇಶದಲ್ಲಿ, ಹೌದಾ, ಗಾಳಿ ಇಲ್ಲದ ಪ್ರದೇಶದಲ್ಲಿ ತ್ಯಾಜ್ಯವನ್ನು ಕೊಳೆಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು ಅಂತ ಸರಿಯಾದ ಉತ್ತರ. ಓಕೆ, ಮೇಂಟೈನ್ ಅ ಹೆಲ್ದಿ ಎನ್ವೈರನ್ಮೆಂಟ್ ಬೈ ಡಿಕೇಯಿಂಗ್ ವೇಸ್ಟ್ ಇನ್ ದ ಅಬ್ಸೆನ್ಸ್ ಆಫ್ ಏರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಇದರಿಂದ ಏನು ಬಯೋಗ್ಯಾಸ್ ಉತ್ಪತ್ತಿ ಆಗುತ್ತೆ, ಆ ಗ್ಯಾಸಿಂದ ನೀವು ಮನೆಯಲ್ಲಿ ಒಲೆಯನ್ನು ಹೊತ್ತಿಸ್ಬೋದು. ಓಕೆ, ಯಾವ ರೀತಿ ನೀವು LPG ಸಿಲಿಂಡರ್ ಮುಖಾಂತರ ಗ್ಯಾಸ್ ಆನ್ ಮಾಡಿ ಬೆಂಕಿಯನ್ನು ಹಚ್ಚಿ ಅಥವಾ ಉರಿಯನ್ನು ಹಚ್ಚಿ ಅಡುಗೆ ಮಾಡ್ತೀರಾ, ಅದೇ ರೀತಿಯಾಗಿ ಈ ಬಯೋಗ್ಯಾಸಿಂದ ಅಡುಗೆಯನ್ನು ಮಾಡ್ಬೋದು. 63ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 64ನೇ ಪ್ರಶ್ನೆ: ನೀರಿರುವ ತೊಟ್ಟಿಯೊಳಗೆ
ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಇನ್ ದ ಎಕ್ಸ್ಪೆರಿಮೆಂಟ್ ವಿತ್ ಅನ್ ಇನ್ವರ್ಟೆಡ್ ಗ್ಲಾಸ್ ಇನ್ ಅ ಥರೋ ಆಫ್ ವಾಟರ್ ದ ಪೇಪರ್ ಡಸ್ ನಾಟ್ ಗೆಟ್ ವೆಟ್ ಬಿಕಾಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ, ಸೊ 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಯಲ್ಲಿರುವಂಥದ್ದು. ಓಕೆ, ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಓಕೆ, ದ ಗ್ಲಾಸ್ ಈಸ್ ಫಿಲ್ಡ್ ವಿತ್ ವೇರ್ ವಿಚ್ ಪ್ರಿವೆಂಟ್ಸ್ ವಾಟರ್ ಫ್ರಮ್ ಎಂಟರಿಂಗ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ಚಿತ್ರದ ಮುಖಾಂತರ ತೋರಿಸುವುದಾದರೆ ಈ ರೀತಿಯಾಗಿ ಒಂದು ಪ್ಲೇಟ್ ಇರುತ್ತೆ. ಸೊ ಅದರಲ್ಲಿ ನೀರನ್ನು ಹಾಕಿರ್ತಾರೆ. ಸೊ ಈ ಒಂದು ಲೋಟವನ್ನು ಉಲ್ಟಾ ಈ ರೀತಿ ಇಟ್ಟಿರ್ತಾರೆ. ಸೊ ಇದ್ರ ಒಳಗಡೆ ಏನಿರುತ್ತೆ ಪೇಪರ್. ಓಕೆ, ಸೊ ಈ ಲೋಟದಲ್ಲಿ ಏನಾಗಿರುತ್ತೆ ಅಂತಂದರೆ ಗಾಳಿ ಇರುತ್ತೆ, ಹೌದಾ. ಸೊ ಹಾಗಾಗಿ ಈ ಒಂದು ಪ್ಲೇಟ್ನಲ್ಲಿ ಇರುವಂತಹ ಅಥವಾ ತಾಟಿನಲ್ಲಿ ಇರುವಂತಹ ನೀರು ಈ ಲೋಟದ ಒಳಗೆ ಹೋಗುವುದಿಲ್ಲ. ಹಾಗಾಗಿ ಈ ಲೋಟದ ಒಳಗೆ ಇರುವಂತಹ ಪೇಪರ್ ಒದ್ದೆ ಆಗುವುದಿಲ್ಲ, ಹೌದಾ. ಸೊ ನೋಡಿ, ಇಲ್ಲಿ ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಹಾಗಾಗಿ ಈ ಒಂದು ಲೋಟದ ಒಳಗಿನ ಕಾಗದವು ಒದ್ದೆ ಆಗುವುದಿಲ್ಲ ಅಂತ ಅರ್ಥ. ಓಕೆ, ಸೊ ಆನ್ಸರ್ ಯಾವುದಾಗಿತ್ತು? ಆಪ್ಷನ್ ಸಿ. ಓಕೆ, ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ನೆಕ್ಸ್ಟ್ 65ನೇ ಪ್ರಶ್ನೆ. ಮನೆಗಳ ಚಾವಣಿಗಳು ಹಾರಿ ಹೋಗುವುದು ಅಥವಾ ಮರಗಳು ತೂಗಾಡುವುದರ ಅನ್ವೇಷಣೆಯು ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಅಬ್ಸರ್ವೇಷನ್ ಸಚ್ ಆಸ್ ರೂಫ್ಸ್ ಆಫ್ ಹೌಸಸ್ ಬೀಯಿಂಗ್ ಕ್ಯಾರಿಡ್ ಅವೇ ಆರ್ ಟ್ರೀಸ್ ಸ್ವಿಂಗಿಂಗ್ ಇಂಡಿಕೇಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ಏನು ಇಂಡಿಕೇಟ್ ಆಗುತ್ತೆ ಅಥವಾ ಏನು ಸೂಚನೆ ಸಿಗುತ್ತೆ ಅಂತ ಅಂದರೆ 65ನೇ ಪ್ರಶ್ನೆಗೆ ಆಪ್ಷನ್ ಬಿ, ಚಲಿಸುವ ಗಾಳಿಯು ಪವನ ಶಕ್ತಿಯನ್ನು, ಅಥವಾ ಚಲಿಸುವ ಗಾಳಿ ಅಂತಂದರೆ ಪವನ ಇನ್ನೊಂದು ಇರುತ್ತೆ, ಏನು ಚಲಿಸುವ ಗಾಳಿಯು ಹೊಂದಿರುವ ಶಕ್ತಿ ಎನ್ನುವಂಥದ್ದು ಉತ್ತರ, ಹೌದಾ. ದ ಎನರ್ಜಿ ಪೊಸೆಸ್ಡ್ ಬೈ ವಿಂಡ್ ಅಂದರೆ ಈ ಒಂದು ಚಲನೆ ಮಾಡುತ್ತಿರುವಂತಹ ಗಾಳಿಗೆ ಶಕ್ತಿ ಇರುತ್ತೆ. ಹಾಗಾಗಿ ಈ ಮನೆಗಳ ಮೇಲೆ ಇರುವಂತಹ ಚಾವಣಿಗಳು ಅಥವಾ ಶೀಟ್ಗಳು ಅಥವಾ ಹಂಚುಗಳು ಹಾರಿ ಹೋಗುವಂಥದ್ದು. ಓಕೆ, ಸೊ ಅದರಿಂದನೇ ಈ ಒಂದು ಗಾಳಿಯಿಂದನೇ ಮರಗಳು ತೂಗಾಡುವಂಥದ್ದು, ಎಲೆಗಳು ಅಳಗಾಡುವಂಥದ್ದು. ಓಕೆ, ಸೊ ಯಾವುದರಿಂದ ಅಂತಂದರೆ ಈ ಒಂದು ಚಲಿಸುವಂತಹ ಗಾಳಿಗೆ ಶಕ್ತಿ ಇರುತ್ತೆ. ಓಕೆ, ದ ಎನರ್ಜಿ ಪೊಸೆಸ್ಡ್ ಬೈ ವಿಂಡ್ಗೆ ಒಂದು ಎನರ್ಜಿ ಇರುತ್ತೆ ಅಂತ ಅರ್ಥ. 66ನೇ ಪ್ರಶ್ನೆಯನ್ನು ನೋಡೋಣ. ನೀರನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಅಂದರೆ ಲೋಟಕ್ಕೆ, ಓಕೆ, ಸೊ ಲೋಟಕ್ಕೆ, ಆಮೇಲೆ ಬಟ್ಟಲು, ಓಕೆ, ಆಮೇಲೆ ಲೋಟಕ್ಕೆ ಬಾಟಲು, ಓಕೆ, ಲೋಟಕ್ಕೆ ಹಾಗೂ ಬಾಟಲ್ಗೆ, ಆಮೇಲೆ ಬಟ್ಟಲಿಗೆ ಇತ್ಯಾದಿ ಹಾಕಿದಾಗ ನೀರು ಏನನ್ನು ರುಜುವಾತು ಪಡಿಸುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಪುಟ್ಟಿಂಗ್ ವಾಟರ್ ಇಂಟು ಡಿಫ್ರೆಂಟ್ ಕಂಟೈನರ್ಸ್, ಗ್ಲಾಸ್, ಬಾಟಲ್, ಬೌಲ್, ಪ್ರೂವ್ಸ್ ದಟ್ ವಾಟರ್ ಅಂತ. ನೋಡಿರಿ, ನೀರನ್ನು ನೀವು ಲೋಟಕ್ಕೆ ಹಾಕಿದರೆ ಲೋಟದ ಒಂದು ಶೇಪನ್ನು ತೆಗೆದುಕೊಳ್ಳುತ್ತೆ, ಹೌದಾ, ಆಕಾರವನ್ನು. ಬಾಟಲಿಗೆ ಹಾಕಿದರೆ ಬಾಟ್ಲಿಯ ಆಕಾರವನ್ನು ತೆಗೆದುಕೊಳ್ಳುತ್ತೆ. ಬೌಲ್ಗೆ ಹಾಕಿದರೆ ಅಥವಾ ಬಟ್ಟಲಿಗೆ ಹಾಕಿದರೆ ಬಟ್ಟಲ ಆಕಾರವನ್ನು ಪಡೆದುಕೊಳ್ಳುತ್ತೆ. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಸೊ ಉತ್ತರನ ಹೇಳಿಬಿಡ್ತೇನೆ. ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ, ಹೌದಾ. ಸೊ ನೀವು ನೀರನ್ನು ಯಾವ ಪಾತ್ರೆಗೆ ಹಾಕ್ತೀರಾ, ಸೊ ಆ ಪಾತ್ರೆಯ ಆಕಾರವನ್ನು ಪಡೆಯುವಂಥದ್ದು, ಟೇಕ್ಸ್ ದ ಶೇಪ್ ಆಫ್ ಕಂಟೈನರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 67ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಸ್ಯಗಳನ್ನು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬೆಳೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಆರ್ ಗ್ರೋನ್ ಇನ್ ಬ್ಯಾರನ್ ಲ್ಯಾಂಡ್ ಟು ಈಲ್ಡ್ ಬಯೋಫ್ಯೂಯಲ್ ಅಂತ ಕೇಳಿದ್ದಾರೆ, ಫ್ಯೂಯಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಯಲ್ಲಿರುವಂಥದ್ದು ಜತ್ರೋಪ ಮತ್ತು ಹೊಂಗೆ ಅನ್ನುವಂಥದ್ದು. ಜತ್ರೋಪ ಆ್ಯಂಡ್ ಪೊಂಗೋಮಿಯಾ, ಓಕೆ, ಈ ಒಂದು ಪ್ಲಾಂಟ್ಗಳು, ಓಕೆ, ಹೊಂಗೆ ಅಂತ. ನೆಕ್ಸ್ಟ್ 68ನೇ ಪ್ರಶ್ನೆ ಏನಿದೆ ಅಂತಂದರೆ, ರವಿ ಒಬ್ಬ ಓಟಗಾರನಾಗಿದ್ದು ನಾಳೆಯ ಪಂದ್ಯಕ್ಕಾಗಿ ಅವನಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಓಕೆ, ಒಬ್ಬ ಓಟಗಾರ, ನಾಳೆಗೆ ಒಂದು ಪಂದ್ಯ ಇದೆ, ಅವನಿಗೆ ಹೆಚ್ಚಿಗೆ ಶಕ್ತಿ ಬೇಕು ಓಡಲಿಕ್ಕೆ. ಸೊ ಅವನು ಮಧ್ಯಾಹ್ನದ ಊಟದಲ್ಲಿ ಯಾವ ಆಹಾರ ಪದಾರ್ಥಗಳಿಗೆ ಆದ್ಯತೆಯನ್ನು ನೀಡಬೇಕು? ಹೆಚ್ಚಿಗೆ ಶಕ್ತಿ ಬರಬೇಕು ಅಂತಂದರೆ ಹೆಚ್ಚಿಗೆ ಶಕ್ತಿ ನೀಡುವಂತಹ ಆಹಾರಗಳನ್ನು ಅವನು ಉಣ್ಣಬೇಕು ಅಥವಾ ತಿನ್ನಬೇಕು, ಹೌದಾ. ಸೌತೆಕಾಯಿ ಮತ್ತು ಮೂಲಂಗಿ ರಾಂಗ್. ರಾಗಿ ಮತ್ತು ಗೋಧಿ ಎಸ್. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಕಾರ್ಬೋಹೈಡ್ರೇಟ್ ಸಮೃದ್ಧ. ಓಕೆ, ರಾಗಿ ಆ್ಯಂಡ್ ವೀಟ್ ಅಂತ ಕೊಟ್ಟಿದ್ದಾರೆ, ಕಾರ್ಬೋಹೈಡ್ರೇಟ್ ಸಮೃದ್ಧ. ನೋಡಿರಿ, ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿ ಇರುವಂತಹ ಆಹಾರ ಪದಾರ್ಥಗಳು ಯಾವಾಗಲೂ ಎನರ್ಜಿ ಗಿವಿಂಗ್ ಫುಡ್ಸ್
ಅಂದರೆ ಶಕ್ತಿಯನ್ನು ನೀಡುವಂತಹ ಆಹಾರಗಳು ಆಗಿರ್ತವೆ. ಹೌದಾ, ಇಲ್ಲಿ ರಾಗಿ ಮತ್ತು ಗೋಧಿ ಎನರ್ಜಿಯನ್ನು ನೀಡುವಂಥದ್ದು, ಶಕ್ತಿಯನ್ನು ನೀಡುವಂತಹ ಆಹಾರ ಪದಾರ್ಥಗಳು. ಹೌದಾ, ಸೊ ಅವನಿಗೆ ಏನು ಬೇಕು, ಹೆಚ್ಚಿನ ಶಕ್ತಿ ಬೇಕಾಗಿದೆ. ಸೊ ಹಾಗಾಗಿ ಅವನು ಏನು ಮಾಡಬೇಕು, ಮಧ್ಯಾಹ್ನ ಊಟದಲ್ಲಿ ರಾಗಿ ಮತ್ತು ಗೋಧಿಯನ್ನು ಊಟವಾಗಿ ತೆಗೆದುಕೊಳ್ಬೇಕು. ಹಾಗಾಗಿ ಅವನ ಪಂದ್ಯಕ್ಕಾಗಿ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಖರೀದಿಸುವ ಮೊದಲು ಅದರ ಮೇಲಿನ ದಿನಾಂಕವನ್ನು ಪರೀಕ್ಷಿಸುವುದನ್ನು ಗಮನಿಸುತ್ತಾನೆ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ನೋಡಬೇಕಾದ ಅತ್ಯಂತ ಪ್ರಮುಖ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ರಾಕೇಶ್ ಈಸ್ ಹಿಸ್ ಗ್ರ್ಯಾಂಡ್ ಮದರ್ ಚೆಕ್ಕಿಂಗ್ ದ ಡೇಟ್ ಆನ್ ಅ ಫುಡ್ ಪ್ಯಾಕೆಟ್ ಬಿಫೋರ್ ಬೈಯಿಂಗ್ ಇಟ್. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ ಶಿ ಶುಡ್ ಲುಕ್ ಫಾರ್ ಟು ಎನ್ಶೋರ್ ಸೇಫ್ಟಿ ಅಂತ ಕೇಳಿದ್ದಾರೆ. ಓಕೆ, ನಿಮ್ಮ ಪರಿಸರ ಅಧ್ಯಯನ 5ನೇ ತರಗತಿಯ ಟೆಕ್ಸ್ಟ್ ಬುಕ್ ಏನಿದೆ, ಸೊ ಅದರಿಂದ ಬಂದಂಥ ಪ್ರಶ್ನೆ. ಸೊ ಅಲ್ಲಿ ಒಂದು ಆಹಾರವನ್ನು ಅಥವಾ ಆಹಾರದ ಪ್ಯಾಕೆಟನ್ನು ತೆಗೆದುಕೊಳ್ಳುವಾಗ ಏನೇನೆಲ್ಲ ಮುಂಜಾಗ್ರತೆ ಕ್ರಮವನ್ನು ಏನೇನೆಲ್ಲ ನೋಡಬೇಕು ಅಂತ ಹೇಳಿದ್ದಾರೆ. ಸೊ ಈಸಿಯಾಗಿ ಎಲ್ಲರೂ ಈ ಒಂದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅವಧಿ ಮುಗಿಯುವ ದಿನಾಂಕ, ಡೇಟ್ ಆಫ್ ಎಕ್ಸ್ಪೈರಿ. ಅಂದರೆ ಆ ಒಂದು ಪ್ಯಾಕೆಟ್, ಆಹಾರದ ಪ್ಯಾಕೆಟ್ ಏನಿದೆ ಯಾವಾಗ ಮುಗಿಯುತ್ತೆ, ಅದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅದನ್ನು ನೀವು ನೋಡ್ಕೊಳ್ಬೇಕು. ಓಕೆ, ಸೊ ಒಂದು ವೇಳೆ ನೀವು ಎಕ್ಸ್ಪೈರಿ ಡೇಟ್ ಆಗಿರುವಂತಹ, ಮುಗಿದು ಹೋಗಿರುವಂತಹ ಆಹಾರವನ್ನು ತಿಂದರೆ ನಿಮಗೆ ಅಲರ್ಜಿಗಳಾಗುವಂಥದ್ದು, ವಾಮಿಟಿಂಗ್ ಆಗುವಂಥದ್ದು, ಈ ರೀತಿಯಾದಂಥ ತೊಂದರೆಗಳು ಆಗ್ತವೆ. ಸೊ ಹಾಗಾಗಿ ಈ ಒಂದು ಆಹಾರದ ಪ್ಯಾಕೆಟ್ಗಳನ್ನ ತೆಗೆದುಕೊಳ್ಳುವಾಗ ಅದರ ಎಕ್ಸ್ಪೈರಿ ಡೇಟ್ ಅಥವಾ ಅವಧಿ ಮುಗಿಯುವ ದಿನಾಂಕವನ್ನು ನೀವು ನೋಡಬೇಕು. ಸೊ ಹಾಗಾದರೆ ಆಪ್ಷನ್ ಯಾವುದಾಗಿತ್ತು, ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, 70ನೇ ಪ್ರಶ್ನೆ. ರಾಧಾ ಮೀನು ಮತ್ತು ಮಾಂಸವನ್ನು 1 ವಾರ ಕಾಲ ಸಂರಕ್ಷಿಸಲು ಬಯಸುತ್ತಾಳೆ. ಓಕೆ, ಮೂಲಗಳಲ್ಲಿ ತಿಳಿಸಲಾದ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ರಾಧಾ ವಾಂಟ್ಸ್ ಟು ಪ್ರಿಸರ್ವ್ ಫಿಶ್ ಆ್ಯಂಡ್ ಮೀಟ್ ಫಾರ್ ಅ ವೀಕ್. ವಾಟ್ ಈಸ್ ದಿ ಮೋಸ್ಟ್ ಇಫೆಕ್ಟಿವ್ ಮೆಥಡ್ ಮೆನ್ಷನ್ಡ್ ಇನ್ ದ ಸೋರ್ಸಸ್ ಅಂತ ಕೇಳಿದ್ದಾರೆ. ಅಂದರೆ ರಾಧಾ ಏನು ಮಾಡಬೇಕು, ಮೀನು ಮತ್ತು ಮಾಂಸವನ್ನು 1 ವಾರದವರೆಗೆ ಕೆಡಲಾರದಂತೆ ಅದನ್ನು ಇಟ್ಕೊಳ್ಬೇಕು ಮನೆಯಲ್ಲಿ. ಸೊ ಹಾಗಾದರೆ ಅದನ್ನು ಹೇಗೆ ಇಟ್ಕೊಳ್ಬೋದು ಅಂತ ಕೇಳಿದ್ದಾರೆ. ಇದು ಸಹ ನಿಮ್ಮ 5ನೇ ತರಗತಿಯ ಏನು ಪಠ್ಯಪುಸ್ತಕದಿಂದ ಬಂದಂಥದ್ದು. ಹೌದಾ, ಸೊ ಈ ರೀತಿಯಾಗಿ ಯಾವ ಟಾಪಿಕ್ಗಳು ನಿಮಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಹೆಚ್ಚಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹೌದಾ, ಸೊ ಈಗಾಗಲೇ ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮಿಂದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿದ್ದರು. ಸೊ ಅವರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗಿದ್ದಾವೆ ಅಂತ ಬಯಸ್ತೇನೆ. ಓಕೆ, ಸೊ ನೀವು ನೋಡಬೇಕು ಏನಂತಂದರೆ ನಿಮಗೂ ಸಹ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡ್ಬೋದು. ಬಟ್ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ಈ ಒಂದು PDF ನಿಮ್ಮ ವಾಟ್ಸಪ್ಗೆ ನಾವು ಸೆಂಡ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸಕ್ಕರೆ ಸೇರಿಸುವುದು ರಾಂಗ್. ಮೀನಿಗೆ ಈ ಒಂದು ಸಕ್ಕರೆ ಸೇರಿಸುವುದು ಸರಿಯಾದ ಒಂದು ಏನು ವಿಧಾನ ಅಲ್ಲ. ಹೌದಾ, ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು ಇದು ಕರೆಕ್ಟ್ ನೋಡ್ರಿ. ಅಂದರೆ ಫ್ರಿಜ್ನಲ್ಲಿ ಇಡುವಂಥದ್ದು, ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಫ್ರಿಜ್ಗಳಲ್ಲಿ ಇಡುವಂಥದ್ದು. ಸ್ಟೋರಿಂಗ್ ಎಟ್ ವೆರಿ ಲೋ ಟೆಂಪ್ರೇಚರ್ಸ್, ಕೋಲ್ಡ್ ಸ್ಟೋರೇಜ್ ಆರ್ ಫ್ರಿಜ್ನಲ್ಲಿ ಇರುವಂಥದ್ದು. ಓಕೆ, ನೋಡಿರಿ ನೆಕ್ಸ್ಟ್ ಆಪ್ಷನ್ ಏನಿದೆ, ತೆರೆದ ಬಟ್ಟಲಿನಲ್ಲಿ ಇಡುವಂಥದ್ದು. ನೋಡಿರಿ ಗಾಳಿ ಒಳಗೆ ಭಾಳಷ್ಟು ಏನು ಕ್ರಿಮಿಕೀಟಾಣುಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಇರ್ತದೆ. ತೆರೆದ ಬಟ್ಟೆನಲ್ಲಿ ಇಟ್ಟರೆ ಹಾಳಾಗುತ್ತೆ. ಸೊ ಹಾಗಾಗಿ ಇದು ಸಹ ರಾಂಗ್. ಧಾನ್ಯಗಳೊಂದಿಗೆ ಬೆರೆಸುವುದು ನೋ, ರಾಂಗ್. ಮೀನನ್ನು, ಮಾಂಸವನ್ನು ಧಾನ್ಯ ಅಂದರೆ ಏನು ಕಾಳುಗಳೊಂದಿಗೆ ಬೆರೆಸಬೇಕಾ, ರಾಂಗ್. ಸೊ ರೈಟ್ ಆನ್ಸರ್ ಯಾವುದಾಗಿತ್ತು, ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು, ಸ್ಟೋರಿಂಗ್ ಎಟ್ ವೆರಿ ಲೋ ಟೆಂಪ್ರೇಚರ್. ನೆಕ್ಸ್ಟ್ 71ನೇ ಪ್ರಶ್ನೆಯನ್ನು ನೋಡೋಣ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಲೈಕ್ ಕೊಡೋದ್ರಿಂದ ಈ ಒಂದು ವಿಡಿಯೋ ಭಾಳಷ್ಟು ಜನರಿಗೆ ತಲುಪುತ್ತೆ. ಸೊ ಹಾಗಾಗಿ ಬೇರೆ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ವಿಡಿಯೋ ನೋಡೋ ಮುಖಾಂತರ ಹೆಲ್ಪ್ ಆಗುತ್ತೆ. ಹೌದಾ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. 70ನೇ ಪ್ರಶ್ನೆ ಆಯಿತು. 71ನೇ ಪ್ರಶ್ನೆ. ನೀವು ಏನು ಹೇಳಿದ್ದಾರೆ ಇಲ್ಲಿ, ನೀವು ಕೊಠಡಿಯ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯದ ಬಾಟಲಿಯನ್ನು ತೆರೆಯುತ್ತೀರಿ ಮತ್ತು ಶೀಘ್ರದಲ್ಲೇ ವಿರುದ್ಧ ಮೂಲೆಯಲ್ಲಿರುವ ನಿಮ್ಮ ಸ್ನೇಹಿತನಿಗೆ ಅದರ ವಾಸನೆ ತಿಳಿಯುತ್ತದೆ. ಸುಗಂಧವು ಅವರಿಗೆ ಹೇಗೆ ತಲುಪಿತು ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಏನು, ಇಂಗ್ಲೀಷ್ನಲ್ಲಿ ಓದ್ಬಿಡ್ತೇನೆ ಮೊದಲಿಗೆ.
ಯು ಓಪನ್ ಅ ಸೆಂಟ್ ಬಾಟಲ್ ಇನ್ ಒನ್ ಕಾರ್ನರ್ ಆಫ್ ಅ ರೂಮ್ ಆ್ಯಂಡ್ ಸೂನ್ ಯುವರ್ ಫ್ರೆಂಡ್ ಇನ್ ದ ಅಪೋಸಿಟ್ ಕಾರ್ನರ್ ಕ್ಯಾನ್ ಸ್ಮೆಲ್ ಇಟ್, ಹೌ ಡಿಡ್ ದ ಫ್ರಾಗ್ರೆನ್ಸ್ ರೀಚ್ ದೆಮ್ ಅಂತ. ಓಕೆ, ಇದೊಂದು ರೂಮ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೀವು ನಿಂತ್ಕೊಂಡು ಒಂದು ಸೆಂಟ್ ಬಾಟಲ್ ಏನದು ಓಪನ್ ಮಾಡ್ತೀರಾ. ಸೊ ಇಲ್ಲಿರುವ ನಿಮ್ಮ ಫ್ರೆಂಡ್ಗೆ ಆ ಒಂದು ಸುಗಂಧ ದ್ರವ್ಯದ ವಾಸನೆ ಆ ಮೂಗಿಗೆ ಬಡಿಯುತ್ತೆ. ಸೊ ಹೇಗೆ ಅಂತ ಕೇಳ್ತಾರೆ ಅವರು, ಹೌದಾ. ಸೊ ನೋಡಿ, ಇಲ್ಲಿ ಬಾಟಲಿಯು ಕೊಠಡಿಯ ಉದ್ದಕ್ಕೂ ಚಲಿಸಿತ್ತು ಅಂತ ಹೇಳಿದ್ದಾರೆ. ಇಲ್ಲಿರುವ ಬಾಟಲ್ ಇಲ್ಲಿ ಮಟ್ಟ ಚಲನೆ ಮಾಡ್ಕೊಂಡು ಹೋಯ್ತಾ? ರಾಂಗ್. ಅದೃಶ್ಯ ಸುಗಂಧದ ಕಣಗಳು ಗಾಳಿಯ ಮೂಲಕ ಚಲಿಸಿದವು, ಹೌದಾ. ಸೊ ಇಲ್ಲೆಲ್ಲ ಗಾಳಿ ಇರುತ್ತೆ ರೂಮ್ನಲ್ಲಿ, ಆ ಗಾಳಿಯ ಮುಖಾಂತರ ಆ ಒಂದು ಸುಗಂಧದ ಕಣಗಳು ಅವನಿಗೆ ಏನು ಚಲನೆ ಮಾಡಿ ಅವನಿಗೆ ಮೂಗಿನ ಮುಖಾಂತರ ಆ ಒಂದು ಸುಗಂಧವನ್ನು ಅವನು ಕಂಡು ಹಿಡಿದ. ಸೊ ಹಾಗಾಗಿ ಸೊ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ. ಅದೃಶ್ಯ ಸುಗಂಧದ ಕಣಗಳು ಗಾಳಿಯ ಮೂಲಕ ಚಲಿಸಿದವು. ಇನ್ವಿಸಿಬಲ್ ಫ್ರಾಗ್ರೆಂಟ್ ಪಾರ್ಟಿಕಲ್ಸ್ ಟ್ರಾವೆಲ್ಡ್ ಥ್ರೂ ದ ಏರ್ ಅನ್ನುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನು ತಯಾರಿಸುತ್ತಿರುವಂತಹ ಅಡುಗೆಯ ವಾಸನೆ ನೀವು ಹಾಲ್ನಲ್ಲಿ ಕೂತ್ಕೊಂಡಿದ್ರೂ ನಿಮಗೆ ಮೂಗಿನಲ್ಲಿ ಬಂದು ಬಡಿಯುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ, ಆಸೆ ಬಂದು ಅಡುಗೆ ಮನೆಗೆ ಹೋಗಿ ಆಹಾರವನ್ನು ತಿನ್ನುವಂಥದ್ದು, ಹೌದಾ. ಇದೇ ಒಂದು ಎಕ್ಸಾಂಪಲ್, ಇದಕ್ಕೆ ಸರಿಯಾಗಿರುವಂಥ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ಜಸ್ಟ್ ನಿಮಗೆ. ಓಕೆ, ನೆಕ್ಸ್ಟ್ 72ನೇ ಪ್ರಶ್ನೆಯನ್ನು ನೋಡಿ. ನೀವು ನೀರಿನಲ್ಲಿ ಒಂದು ನಾಣ್ಯ ಮತ್ತು ಒಂದು ಒಣಗಿದ ಎಲೆಯನ್ನು ಹಾಕುತ್ತೀರಿ. ನಾಣ್ಯವು ಮುಳುಗುತ್ತದೆ, ಆದರೆ ಎಲೆಯು ತೇಲುತ್ತದೆ. ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಯು ಡ್ರಾಪ್ ಅ ಕಾಯಿನ್ ಆ್ಯಂಡ್ ಡ್ರೈಡ್ ಲೀಫ್ ಇನ್ ಟು ವಾಟರ್, ದ ಕಾಯಿನ್ ಸಿಂಕ್ಸ್ ಬಟ್ ದ ಲೀಫ್ ಫ್ಲೋಟ್ಸ್, ವಾಟ್ ಈಸ್ ದ ಅಪೋಲ್ಡ್ ಫೋರ್ಸ್ ಎಕ್ಸರ್ಟೆಡ್ ಬೈ ವಾಟರ್ ಕಾರ್ಡ್ ಅಂತ ಕೇಳಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ಲು ಇದು ಒಂದು ನೀರಿರುವಂತಹ ಪಾತ್ರೆ ಅಂತ ಅಂದ್ಕೊಳ್ರಿ. ಓಕೆ, ಸೊ ಇಲ್ಲೇನು ಮಾಡ್ತೀರಿ, ನೀವು ಒಂದು ಕಾಯಿನ್ ಹಾಕಿದಾಗ ಅದು ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಬಟ್ ಅದೇ ಒಂದು ನೀವು ಎಲೆಯನ್ನು ಹಾಕಿದಾಗ ಅದು ಮೇಲೆಗಳನ್ನೇ ತೇಲುತ್ತೆ. ಯಾಕೆ ಅಂತಂದರೆ ಈ ನೀರೇನು ಮಾಡುತ್ತೆ ಅಂತಂದರೆ ಮೇಲ್ಮುಖವಾಗಿ ಬಲವನ್ನು ಹಾಕ್ತಾ ಇರುತ್ತೆ. ಸೊ ಆ ಬಲಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಪ್ಲವಣತೆ ಅಥವಾ ಬೊಯಾನ್ಸಿ ಅಂತ ಕರಿತೀವಿ. ಓಕೆ, ಸೊ ಈ ನೀರಿನ ಪ್ಲವಣತೆ ಅಥವಾ ಬೊಯಾನ್ಸಿ ಹೆಚ್ಚಿಗೆ ಇದ್ದರೆ, ಸೊ ಅಂದರೆ ಈ ಮೇಲೆ ಇರುವಂತಹ ವಸ್ತುಗಿಂತ ಆ ಒಂದು ಪ್ಲವಣತೆ ಬಲ ಹೆಚ್ಚಿಗೆ ಇದ್ದರೆ ಈ ಒಂದು ವಸ್ತು ತೇಲುತ್ತೆ. ಒಂದು ವೇಳೆ ಕಡಿಮೆ ಇದ್ದರೆ ಈ ಕಾಯಿನ್ ಥರ ಏನು ಮಾಡುತ್ತೆ, ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಈ ನೀರು ಎಲೆಯ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ಏನೆಂದು ಕರೆಯುತ್ತಾರೆ ಅಂತಂದರೆ ಪ್ಲವಣತೆ ಅಥವಾ ಬೊಯಾನ್ಸಿ ಅಂತ ಕರಿತೇವೆ. 72ನೇ ಪ್ರಶ್ನೆ ಆಯಿತು. 73ನೇ ಪ್ರಶ್ನೆಯನ್ನು ನೋಡಿ. ಏನಿದೆ ಅಂತಂದರೆ, ಧಾತುಗಳ ವಿಧ ಅಥವಾ ದ್ರವ್ಯದ ಸ್ಥಿತಿಗಳಿಗೆ ಅನುಗುಣವಾಗಿ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಅಂತ ಹೇಳಿದರೆ, ಜಸ್ಟ್ ಕಾಲಮ್ ಎ ಅಲ್ಲಿರೋದು ಕಾಲಮ್ ಬಿ ಯನ್ನು ನೀವು ಹೊಂದಿಸಬೇಕು. ಓಕೆ, ಘನಧಾತು. ಘನ ಅಂತಂದರೆ ಏನು? ಗಟ್ಟಿಯಾಗಿರುವಂಥದ್ದು. ಸೊ ಗಟ್ಟಿಯಾಗಿರುವಂಥದ್ದು ಯಾವುದಿರಲಿ? ಮೊದಲಿಗೆ ಕಬ್ಬಿಣ, ಹೌದಾ. ಸೊ ಕಬ್ಬಿಣ ಗಟ್ಟಿಯಾಗಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಒಂದು ಬಿಗೆ ಸೇರಿಸೋಣ. ಓಕೆ, ಒಂದನ್ನು ಬಿಗೆ ಸೇರಿಸೋಣ. ಓಕೆ, ಸೊ ಒಂದು ಬಿ ಎಲ್ಲೆಲ್ಲಿದೆ? ಸೊ ಇಲ್ಲಿ ಇದೆ, ಹೌದಾ. ಸೊ ಹಾಗಾದರೆ ಇದೇ ಉತ್ತರ ಆಯ್ತಲ್ವ. ಮತ್ಯಾವುದು ಒಂದು ಬಿಗಿಲ್ಲ ಇಲ್ಲಿ. ಓಕೆ, ನೋಡಿ ಇಲ್ಲಿ ಒಂದು ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದರಲ್ಲಿ? ಆಪ್ಷನ್ ಬಿ ಯಲ್ಲಿ ಪ್ಲುಟೋನಿಯಂ ಅಂತ. ಇದು ಘನಧಾತು ಅಲ್ಲ, ಸೊ ರಾಂಗ್, ಹೌದಾ. ನೆಕ್ಸ್ಟ್ ದ್ರವಧಾತು. ದ್ರವ ಅಂತಂದ್ರೆ ಏನು? ನೀರಿನ ಥರ ಇರುವಂಥದ್ದು. ನೀರಿನ ಥರ ಯಾವುದು? ಪಾದರಸ ಇರುವಂಥದ್ದು. ಪಾದರಸವನ್ನು ನೀವು ಎಲ್ಲಿ ನೋಡಿರ್ತೀರಾ ಅಂತಂದರೆ, ಡಾಕ್ಟರ್ ಕಡೆ ಹೋದಾಗ ಅವರೊಂದು ನಿಮ್ಮ ಜ್ವರ ಬಂದಿದ್ದರೆ ನಿಮಗೆ ಎಷ್ಟು ಜ್ವರ ಬಂದಿದೆ ಅಂತ ಮಾಪನ ಮಾಡಲಿಕ್ಕೆ ಒಂದು ಥರ್ಮೋಮೀಟರನ್ನು ಬಾಯಿಯಲ್ಲಿ ಅಥವಾ ಈ ಒಂದು ಕಂಕುಳಲ್ಲಿ ಇಡ್ತಾರೆ, ಹೌದಾ. ಪಾದರಸ ಇರುವಂತಹ ಏನು ಥರ್ಮೋಮೀಟರ್ ಅಂತ ಕರಿತೀವಿ ನಾವು, ಅಥವಾ ತಾಪಮಾಪಕ ಅಂತ ಕರಿತೀವಿ ನಾವು, ಹೌದಾ. ಅದನ್ನು ಬಾಯಲ್ಲಿ ಇಡ್ತಾರೆ ನೋಡ್ರಿ. ಅದರಲ್ಲಿ ಹಳದಿ ಬಣ್ಣದ ಒಂದು ಪಾದರಸ ಇರುತ್ತೆ. ಸೊ ಅದು ದ್ರವ ರೂಪದಲ್ಲಿರುತ್ತೆ, ಅಂದರೆ ನೀರಿನ ಥರ ಓಡಾಡುವಂಥದ್ದು. ಓಕೆ, ನೀರಿನ ಥರ ಹರಿಯುವಂಥದ್ದು ಅದು ಪಾದರಸ. ನೆಕ್ಸ್ಟ್ ಅನಿಲ ಧಾತು. ಅನಿಲ ಅಂತಂದ್ರೇನು? ಗಾಳಿ. ಸೊ ಗಾಳಿಯ ಥರ ಯಾವುದಿದೆ ಇದರಲ್ಲಿ? ಆಮ್ಲಜನಕ, ಸೊ ಹೌದಾ. ಸೊ ಆಮ್ಲಜನಕ. ನೆಕ್ಸ್ಟ್ ನೈಸರ್ಗಿಕ ಧಾತು. ನೈಸರ್ಗಿಕ ಧಾತು ಇದರಲ್ಲಿ ಯಾವುದು ಅಂತಂದರೆ ಚಿನ್ನ. ನೆಕ್ಸ್ಟ್ ಇನ್ನು ಉಳಿದಿರೋದು ಒಂದೇ, ಅದು ಯಾವುದು ಅಂತಂದರೆ ಕೃತಕ ಧಾತು, ಅಂದರೆ ಮಾನವ ನಿರ್ಮಿತ ಅಂತ. ಸೊ ಇದು ಪ್ಲುಟೋನಿಯಂ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಸಾಲಿಡ್ ಲಿಕ್ವಿಡ್ ಇಂಗ್ಲೀಷ್ನಲ್ಲಿ ಅದೇ ಸೇಮ್ ಬರುತ್ತೆ. ಆರ್ಟಿಫಿಷಿಯಲ್ ಅಂತಂದರೆ ಮ್ಯಾನ್ ಮೇಡ್ ಅನ್ನುವಂಥದ್ದು. ನ್ಯಾಚುರಲ್ ಅಂತಂದರೆ
ನೇಚರಲ್ಲಿ ಸಿಗುವಂಥದ್ದು. ಓಕೆ, ಗ್ಯಾಸಿಯಸ್ ಅಂತಂದರೆ ಏರ್, ಲಿಕ್ವಿಡ್ ಅಂತಂದರೆ ನೀರಿನ ಥರ ಹರಿಯುವಂಥದ್ದು, ಫ್ಲೋಯಿಂಗ್, ಸಾಲಿಡ್ ಅಂತಂದರೆ ಕಲ್ಲಿನ ಥರ ಅಥವಾ ಕಬ್ಬಿಣ ಥರ ಗಟ್ಟಿಯಾಗಿ ಇರುವಂಥದ್ದು. ಓಕೆ, ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 74ನೇ ಪ್ರಶ್ನೆ. ರಾಯಚೂರಿನಲ್ಲಿನ ರೈತನೊಬ್ಬನು ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡುತ್ತಾನೆ. ಓಕೆ, ವಿದ್ಯುತ್ ಉತ್ಪಾದಿಸಲು ಅಲ್ಲಿ ಒಂದು ನಿರ್ದಿಷ್ಟ ಇಂಧನವನ್ನು ಉರಿಸಲಾಗುತ್ತದೆ ಎಂದು ಅವನು ತಿಳಿಯುತ್ತಾನೆ. ಈ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಆ ಫಾರ್ಮರ್ ಇನ್ ರಾಯಚೂರ್ ಸೀಸ್ ಅ ಥರ್ಮಲ್ ಪವರ್ ಸ್ಟೇಷನ್. ಹಿ ಲರ್ನ್ಸ್ ದಟ್ ಅ ಸ್ಪೆಸಿಫಿಕ್ ಫ್ಯೂಯಲ್ ಈಸ್ ಬರ್ಂಟ್ ದೇರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಅಂತೇಳಿ. ಓಕೆ, ಈ ಥರ್ಮಲ್ ಪವರ್ ಸ್ಟೇಷನ್ ಏನಿರುತ್ತೆ ಅಲ್ಲಿ ಒಂದು ಇಂಧನವನ್ನು ಏನು ಬಳಸಿ ಎಲೆಕ್ಟ್ರಿಸಿಟಿ ಅಥವಾ ಏನು ಕರೆಂಟ್ ಅಂತ ಕರಿತೀವಿ, ಸೊ ಅಥವಾ ವಿದ್ಯುತ್ ಅಂತ ಕರಿತೀವಿ, ಅದನ್ನು ಉತ್ಪಾದನೆ ಮಾಡಿರ್ತಾರೆ. ಹೌದಾ? ಸೊ ಹಾಗಾದರೆ ಆ ವಿದ್ಯುತ್ ಸ್ಥಾವರದಲ್ಲಿ ಯಾವ ಒಂದು ಇಂಧನವನ್ನು ಬಳಸಲಾಗುತ್ತೆ ಅಂತ ನೋಡೋದಾದರೆ ಸಿಂಪಲ್ ಕಲ್ಲಿದ್ದಲನ್ನು ಬಳಸಲಾಗುತ್ತೆ. ಓಕೆ, ಏನು ಹೇಳ್ರಿ? ಕಲ್ಲಿದ್ದಲನ್ನು ಬಳಸಲಾಗುತ್ತೆ. ಇಂಗ್ಲೀಷ್ನಲ್ಲಿ ಕೋಲ್ ಅಂತ ಕರಿತೀವಿ ನಾವು. ಓಕೆ, ಸೊ ನಿಮಗೆ ಈ ಒಂದು ಇದನ್ನು ಕಲ್ತಿರ್ಬೋದು ನೀವು. ಏನು ಅಂತಂದರೆ ರಿನ್ಯೂವೇಬಲ್ ಆ್ಯಂಡ್ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂತ ಕಲ್ತಿರ್ತೀರ. ಹೌದಾ? ಓಕೆ, ಅದರಲ್ಲಿ ಆ ಪಾಠದಲ್ಲಿ ಇವಂತೂ ಬರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ಆಗಿತ್ತು. ಸಾರಿ, ಕಲ್ಲಿದ್ದಲು, ಕೋಲ್. ನೆಕ್ಸ್ಟ್ 75ನೇ ಪ್ರಶ್ನೆ. ನೀವು ಅನಿಲ ಮತ್ತು ಧೂಳಿನ ಉದ್ದನೆಯ ಬಾಲವನ್ನು ಹೊಂದಿರುವ ಆಕಾಶಕಾಯವನ್ನು ನೋಡುತ್ತೀರಿ. ಇದು ಒಂದು ಅಂತ ಕೇಳಿದ್ದಾರೆ. ಯು ಸಿ ಎ ಸೆಲೆಸ್ಟಿಯಲ್ ಬಾಡಿ ವಿತ್ ಅ ಲಾಂಗ್ ಟೇಲ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ದಿಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ನೀವು ಗಮನಿಸಿರ್ತೀರ ಅದನ್ನು. ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನೋಡುವಾಗ ಏನೋ ಒಂದು ನಕ್ಷತ್ರ ಬೀಳುವ ಥರ ನಿಮಗೆ ಕಾಣುತ್ತೆ. ಸೊ ಅದು ಏನು ಅಂತ ಕೇಳಿದ್ದಾರೆ. ಹೌದಾ? ಸೊ ಅದು ಏನು ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು ಧೂಮಕೇತು ಅಥವಾ ಕಾಮೆಟ್ ಅಂತ ಕರಿತೀವಿ ನಾವು. ಓಕೆ, ಕಾಮೆಟ್ ಅಥವಾ ಧೂಮಕೇತು ಅಂತ ಕರೆಯುವಂಥದ್ದು. ಓಕೆ, ಧೂಮಕೇತು ಆಯಿತು. 75ನೇ ಪ್ರಶ್ನೆಗೆ ಉತ್ತರ. 76ನೇ ಪ್ರಶ್ನೆಯನ್ನು ನೋಡೋಣ. ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಅನುಕ್ರಮವಾದ ಪದವು ಅಂತ ಕೇಳಿದ್ದಾರೆ. ದ ಇಂಗ್ಲೀಷ್ ಅಕ್ರಾನಿಮ್ ಯೂಸ್ ಟು ರಿಮೆಂಬರ್ 7 ಕಲರ್ಸ್ ಆಫ್ ದ ರೇನ್ಬೋ ಅಂತ ಕೇಳಿದ್ದಾರೆ. ಓಕೆ, ಈಸಿ ಆದಂತಹ ಪ್ರಶ್ನೆ. ಏನಂತ ಕರಿತೀವಿ ಅಂತಂದರೆ ನಾವು ವಿಬ್ ಗಯಾರ್. ಹೌದಾ? ವಿಬ್ ಗಯಾರ್ ಅನ್ನುವಂಥದ್ದು ಆಪ್ಷನ್ ಬಿ ಯಲ್ಲಿ ಇರುವಂಥದ್ದು. ಓಕೆ, ಸೊ ವಿ ಅಂತಂದರೆ ಏನಿಲ್ಲಿ ವೈಲೆಟ್ ಅನ್ನುವಂಥದ್ದು, ಐ ಅಂತಂದರೆ ಇಂಡಿಗೋ, ಬಿ ಅಂತಂದರೆ ಬ್ಲೂ. ಹೌದಾ? ಜಿ ಅಂತಂದರೆ ಗ್ರೀನ್, ವಾಯ್ ಅಂತಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂತಂದರೆ ರೆಡ್ ಅನ್ನುವಂಥದ್ದು. ಹೌದಾ? ಇನ್ನೊಂದು ಕಡೆ ಬರೆದಿಟ್ಕೊಂಡಿರಿ. ಸೊ ಕೇಳ್ತಾರೆ ಕಾಮನ ಬಿಲ್ಲಿನಲ್ಲಿರುವ 4ನೇ ಬಣ್ಣ ಯಾವುದು, 5ನೇ ಬಣ್ಣ ಯಾವುದು, ಈ ರೀತಿಯಾಗಿ ಕೇಳುವಂಥದ್ದು. ಇದನ್ನ ನೆನಪಿಟ್ಕೊಂಡಿರಿ, ವಿಬ್ ಗಯಾರ್ ಅನ್ನುವಂಥದ್ದು. 77ನೇ ಪ್ರಶ್ನೆ ನೋಡಿ. ಸೊ ರಕ್ತದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಓಕೆ, ಇಲ್ಲಿ ಸರಿಯಾದದನ್ನಲ್ಲ, ತಪ್ಪಾಗಿದ್ದನ್ನು ನೀವು ಕಂಡುಹಿಡಬೇಕು. ಓಕೆ, ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ರಿಗಾರ್ಡಿಂಗ್ ಬ್ಲಡ್ ಡೊನೇಷನ್ ಅಂತ ಕೇಳಿದ್ದಾರೆ. ಏನಿದು ರಾಂಗ್ ಇರುವಂಥದ್ದು ಕಂಡುಹಿಡಬೇಕು ನೀವು. ಓಕೆ, ಸೊ ನೋಡಿ, ಒಮ್ಮೆ ರಕ್ತದಾನ ಮಾಡಿದ ನಂತರ ಕೆಲವು ವಾರಗಳಲ್ಲಿ ರಕ್ತ ದೇಹದಲ್ಲಿ ಮತ್ತೆ ಉತ್ಪತ್ತಿಯಾಗುತ್ತದೆ. ಹೌದಲ್ವಾ? ರಕ್ತ ಕೊಟ್ಟರೆ ಅದು ಮತ್ತೆ ನಮಗೂ ಸಹ ನಮ್ಮ ದೇಹಕ್ಕೆ ಏನು ರಕ್ತ ಬೇಕಲ್ವಾ? ಸೊ ಅದು ತನ್ನಿಂದ ತಾನೇ ಮತ್ತೆ ಒಂದು ಉತ್ಪಾದನೆ ಆಗುವಂಥದ್ದು. ಇದು ಸರಿಯಾಗಿದೆ, ಬಟ್ ನಮಗೆ ತಪ್ಪಾಗಿದ್ದನ್ನು ಕಂಡುಹಿಡಬೇಕು ಇಲ್ಲಿ. 18 ವರ್ಷದ ಕೆಳಗಿನ ವ್ಯಕ್ತಿಗಳು ರಕ್ತದಾನ ಮಾಡಬಾರ್ದು. ಹೌದು, 18 ವರ್ಷ, ಯಾಕಂದರೆ ಬೆಳೆಯುವ ವಯಸ್ಸು. ಹೌದು, ಹೌದಲ್ವಾ? ಸೊ ಅವಾಗ ನಮ್ಮ ದೇಹಕ್ಕೆ ರಕ್ತ ಬೇಕಾಗುತ್ತೆ. ಸೊ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದಿಲ್ಲ 18 ವರ್ಷದ ಕೆಳಗಿನ ವ್ಯಕ್ತಿಗಳು ರಕ್ತದಾನ ಮಾಡಬಾರ್ದು. ಹೌದಾ? ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ಉತ್ಪತ್ತಿಯಾಗದು ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ರಕ್ತದಾನ ಮಾಡಿದ ಮೇಲೆ ರಕ್ತ ಉತ್ಪತ್ತಿ ಆಗದೇ ಇದ್ದರೆ ಎಷ್ಟೋ ಜನರು ರಕ್ತಹೀನತೆಯಿಂದ, ಓಕೆ, ಅಂದರೆ ಅವರಿಗೆ ರಕ್ತ ಕಮ್ಮಿ ಆದರೆ ಅವರು ಸಹ ಒಂದು ರೋಗಗಳಿಗೆ ತುತ್ತಾಗ್ಬೋದಿತ್ತು ಅಥವಾ ಮರಣ ಹೊಂದ್ಬೋದಿತ್ತು. ಹೌದಲ್ವಾ? ಸೊ ಆಗಲ್ಲ, ಮತ್ತೆ ಉತ್ಪತ್ತಿ ಆಗತ್ತೆ. ಸೊ ತಪ್ಪಾಗಿದೆ ಅಲ್ವಾ ಇದು? ಸೊ ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ಸರಿ ಆದ ಉತ್ತರ. ಬ್ಲಡ್ ಈಸ್ ನಾಟ್ ಪ್ರೊಡ್ಯೂಸ್ ಅಗೇನ್. ಬ್ಲಡ್ ಮತ್ತೊಮ್ಮೆ ಪ್ರೊಡ್ಯೂಸ್ ಆಗತ್ತೆ. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ. ರಕ್ತದಾನ ಇತರ ಜೀವವನ್ನು ರಕ್ಷಿಸುತ್ತದೆ. ಹೌದು, ಆಕ್ಸಿಡೆಂಟ್ ಆದಾಗ ಏನು ರಕ್ತವನ್ನು ಕೊಡ್ತೇವೆ, ಅವ್ರ ಜೀವ ಏನು ರಕ್ಷಣೆ ಆಗುತ್ತೆ. ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಬಟ್ ನಮಗೆ ಇಲ್ಲಿ ತಪ್ಪಾದನ್ನು ಕೇಳಿದ್ರು, ಹಾಗಾಗಿ ಸಿ ಒಂದು ಉತ್ತರ ಇಲ್ಲಿ
ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ತಪ್ಪಾಗಿದ್ದನ್ನು ಕಂಡುಹಿಡಬೇಕಿತ್ತು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 78ನೇ ಪ್ರಶ್ನೆ ನೋಡೋಣ. ಓಕೆ, ಸೊ 78ನೇ ಪ್ರಶ್ನೆ ಏನಿದೆ ಅಂತಂದರೆ, ಮೇಲ್ಕಂಡ ರಸ್ತೆ ಬದಿಯ ಸಂಕೇತವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ದ ಅಬೋ ಟ್ರಾಫಿಕ್ ಸೈನ್ ಇಂಡಿಕೇಟ್ಸ್ ಅಂತ ಹೇಳಿದ್ದಾರೆ. ಓಕೆ, ನೀವೇನು ರಸ್ತೆಯಲ್ಲಿ ಹೋಗುವಾಗ ಕೆಂಪು, ಹಸಿರು, ಹಳದಿ ಬಣ್ಣ ಈ ಒಂದು ಏನು ಸಿಗ್ನಲ್ ಇರುತ್ತೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಅವರು ಏನು ಕೇಳಿದ್ದಾರೆ, ಈ ಒಂದು ಸಿಂಬಲನ್ನು ಹಾಕಿದರೆ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ, ಏನನ್ನು ಸೂಚನೆ ಕೊಡುತ್ತೆ ಅಂತ ಕೇಳಿದ್ದಾರೆ. ಹೌದಾ, ಮುಂದೆ ಸೇತುವೆ ಇದೆ ಅಂತ ಹೇಳಿದ್ದಾರೆ. ಇಲ್ಲೆಲ್ಲಾದರೂ ನಿಮಗೆ ಸೇತುವೆ ಥರ ಕಾಣಿಸ್ತಾ ಇದೆಯಾ? ಇಲ್ಲ. ಹೌದಾ, ಸೊ ಹಾಗಾಗಿ ಈ ಒಂದು ಆಪ್ಷನ್ ತಪ್ಪಾಗುತ್ತೆ. ರೈಲ್ವೆ ಹಳಿ ದಾಟುವ ಸ್ಥಳ. ಹೌದಾ, ರೈಲ್ವೆ ಹಳಿ ಅಂತಂದರೆ ಈ ರೀತಿ ರೈಲ್ವೆ ಹಳಿಗಳು ಇರಬೇಕಾದದ್ದು. ಹೌದಾ, ಸೊ ಇಲ್ಲೆಲ್ಲಾದರೂ ರೈಲ್ವೆ ಹಳಿ ಕಾಣ್ತಾ ಇದೆ ನಿಮಗೆ? ಇಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸಹ ರಾಂಗ್. ರಸ್ತೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನದ ವೇಗ ಕಡಿಮೆ ಮಾಡಬೇಕು. ಇದು ಕರೆಕ್ಟ್ ನೋಡ್ರಿ. ಹಂಪ್ ಅಹೆಡ್, ಡ್ರೈವ್ ಸ್ಲೋಲಿ ಅಂತ ಹೇಳಿ. ಹೌದಾ, ಸೊ ಹಂಪ್ ಇದೆ, ಉಬ್ಬು ಇದೆ, ಅಥವಾ ರೋಡ್ ಬ್ರೇಕ್ ಇದೆ. ಹೌದಾ, ಸೊ ಅದನ್ನು ಇದು ಸೂಚನೆ ಮಾಡ್ತಿದೆ. ಸೊ ಈ ರೀತಿಯಾಗಿ ಇರುತ್ತಲ್ವ ರೋಡ್ನಲ್ಲಿ. ಹೌದಾ, ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಹೌದಾ, ಹಂಪ್ ಅಹೆಡ್, ಡ್ರೈವ್ ಸ್ಲೋಲಿ ಅಂದರೆ ಈ ರೀತಿಯಾದಂತಹ ನಿಮಗೆ ಚಿಹ್ನೆ ಅಥವಾ ಸಂಕೇತ ಕಂಡ್ರೆ ನಿಮ್ಮ ವಾಹನದ ವೇಗವನ್ನು ನೀವು ಕಡಿಮೆ ಮಾಡಬೇಕು. ಓಕೆ, ಸೊ ಇಲ್ಲಂತಂದರೆ ಆಕ್ಸಿಡೆಂಟ್ ಆಗುವಂಥದ್ದು ಈ ರೀತಿ ಇರುತ್ತೆ. ನೆಕ್ಸ್ಟ್, ವಾಹನಗಳನ್ನು ನಿಲ್ಲಿಸಬಹುದು ಅಂತ ಹೇಳಿದ್ದಾರೆ. ಏನಿಲ್ಲಿ ವಾಹನಗಳನ್ನು ನಿಲ್ಲಿಸಬಹುದು ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋ ಪಾರ್ಕಿಂಗ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಆಪ್ಷನ್ಗಳು ಇಲ್ಲಿ ನಿಲ್ಲಿಸಬಹುದು, ಇಲ್ಲಿ ನೋ ಪಾರ್ಕಿಂಗ್, ಇಲ್ಲಿ ಇದೇ ಆಪ್ಷನ್ಗಳನ್ನೇ ತಪ್ಪ ಕೊಟ್ಟಿದ್ದಾರೆ ಇಲ್ಲಿ. ಸೊ ರಾಂಗ್ ಇದು. ಸೊ ನಮಗೆ ಸರಿಯಾದ ಉತ್ತರ ಮಾತ್ರ ಬೇಕು, ಅದನ್ನ ಬಿಡಿ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 79ನೇ ಪ್ರಶ್ನೆ. ನದಿಗಳು ಹರಿದು ತರುವ ಮಣ್ಣನ್ನು ಏನೆನ್ನುವರು? ಓಕೆ, ದ ಸಾಯಿಲ್ ದಟ್ ಈಸ್ ಡಿಪಾಸಿಟೆಡ್ ಬೈ ದ ರಿವರ್ಸ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಅಲುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಓಕೆ, ಸೊ ಮೆಕ್ಕಲು ಮಣ್ಣು ಅಂತಂದರೆ ಈ ನದಿಗಳು ಹರಿಯುವಾಗ ಅದ್ರ ಜೊತೆ ಮಣ್ಣನ್ನು ಕೂಡ ತೆಗೆದುಕೊಂಡು ಬಂದಿರುತ್ತೆ. ಹೌದಾ, ಮಳೆ ಆದಮೇಲೆ ನೋಡ್ಬೋದು ನೀವು ರೋಡ್ನಲ್ಲಿ ಮಣ್ಣು ಕೂಡ ಹರಿದ್ಕೊಂಡು ಬಂದಿರುತ್ತೆ. ಹೌದಾ, ಬಟ್ ಇಲ್ಲಿ ಮಳೆದ ಬಗ್ಗೆ ಎಲ್ಲ ನದಿಗಳು ಹರಿದ್ಕೊಂಡು ಬರುವಾಗ ಅದ್ರ ಜೊತೆ ರಭಸವಾಗಿ ನೀರೇನು ಹರ್ಕೊಂಡು ಬರ್ತಿರ್ತೈತೆ, ಅವಾಗ ಅದ್ರ ಜೊತೆ ಮಣ್ಣನ್ನು ಕೂಡ ತೊಗೊಂಬರುತ್ತೆ. ಸೊ ಅದನ್ನು ನಾವು ಮೆಕ್ಕಲು ಮಣ್ಣು ಅಥವಾ ಅಲುವಿಯಲ್ ಸಾಯಿಲ್ ಅಂತ ಕರಿತೇವೆ. ನೆಕ್ಸ್ಟ್ 80ನೇ ಪ್ರಶ್ನೆ. ಓಕೆ, ಈ 80ನೇ ಪ್ರಶ್ನೆ ನಿಮ್ಮ ಪಾಠದಿಂದ ಬಂದಿರುವಂಥದ್ದು, 5ನೇ ತರಗತಿ. ಓಕೆ, ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಮಿಲೆಟ್ಸ್ ಅಂತ ಕೇಳಿದ್ದಾರೆ. ಓಕೆ, ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಬೆಳೆಯಬಹುದು. ಹೌದಲ್ವಾ? ಸೊ ಇದನ್ನು ಬೆಳೀಲಿಕ್ಕೆ ಅಷ್ಟೊಂದು ಖರ್ಚಾಗೋದಿಲ್ಲ. ಯಾಕಂದರೆ ಗೊಬ್ಬರ ಹಾಕಬೇಕು ಅಂತ ಇಲ್ಲ, ರಾಸಾಯನಿಕದ್ದು ಜಸ್ಟ್ ಸಗಣಿ ಗೊಬ್ಬರ ಹಾಕಿದರೆ ಸಾಕು. ಕೀಟನಾಶಕ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡಬೇಕು ಅಂತ ಇಲ್ಲ. ಕಳೆನಾಶಕಗಳು, ಪೆಸ್ಟಿಸೈಡ್ಗಳನ್ನ ಉಪಯೋಗ ಮಾಡಬೇಕು ಅಂತ ಇಲ್ಲ. ಹೌದಾ, ಸೊ ನಮಗೇನು ಕೇಳಿದ್ದಾರೆ, ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸದ್ಯಕ್ಕೆ ಎ ಸರಿಯಾಗಿದೆ. ಬಟ್ ಏನೇ ಡೈರೆಕ್ಟ್ ಹಾಕಲಿಕ್ಕೆ ಹೋಗಬಾರ್ದು, ಮುಂದಿನ ಆಪ್ಷನ್ ನೋಡಬೇಕು. ಓಕೆ, ಯಾಕಂದರೆ ಇಲ್ಲಿ ಮೇನ್ ಎಲ್ಲವೂ ಅಂತ ಒಂದು ಆಪ್ಷನ್ ಇದೆ, ನೋಡೋಣ. ಇವುಗಳನ್ನು ಬರಗಾಲದ ಮಿತ್ರರು ಎಂದು ಕರೆಯುತ್ತಾರೆ. ಹೌದು, ಬರಗಾಲದಲ್ಲಿ ಕಡಿಮೆ ನೀರನ್ನು ಉಪಯೋಗ ಮಾಡಿಕೊಂಡು ಇವುಗಳನ್ನ ಬೆಳೆಯಬಹುದು. ಸೊ ಹಾಗಾಗಿ ಬಿ ಸಹ ಕರೆಕ್ಟ್ ಇದೆ. ಓಕೆ, ದೀಸ್ ಆರ್ ಕಾಲ್ಡ್ ದಿ ಫ್ರೆಂಡ್ಸ್ ಆಫ್ ಫೆಮೈನ್ ಅಂತ, ಇದು ಸಹ ಕರೆಕ್ಟ್. ಓಕೆ, ನೆಕ್ಸ್ಟ್, ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ. ಹೌದು, ದೀಸ್ ಸಿರಿಯಲ್ಸ್ ಹ್ಯಾವ್ ಅ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್. ಹೌದು, ಪೋಷಕಾಂಶಗಳು ಇರುತ್ತೆ. ಸೊ ನೋಡಿ, ಎಲ್ಲವೂ ಸರಿಯಾದವು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಲ್ ದ ಅಬೋ, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಆಗತ್ತೆ. ಹೌದಾ, ಸೊ ಇಲ್ಲಿವರೆಗೂ ನಾವು ಈ ಒಂದು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 80 ಪ್ರಶ್ನೆಗಳನ್ನು ಏನು ಮಾಡಿದ್ದೇವೆ, ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡೋ ಮುಖಾಂತರ ನಮ್ಮ ಈ QR ಕೋಡನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನಮ್ಮ ವಾಟ್ಸಪ್ ಗುಂಪಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಗ್ರೂಪ್ನಲ್ಲಿ ನಾವು ಶಿಕ್ಷಣಕ್ಕೆ ಸಂಬಂಧಿಸಿದ ಅಂತಂದರೆ ಈ ನವೋದಯ ಆಗಿರ್ಬೋದು, ಮುರಾರ್ಜಿ ಆದರ್ಶ ವಿದ್ಯಾಲಯ, ಸೈನಿಕ ಶಾಲೆ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ, ಅಬ್ದುಲ್ ಕಲಾಂ ಶಾಲೆ, ಓಕೆ, ಇನ್ನಿತರ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಈ ಒಂದು ವಿಷಯಗಳನ್ನು ಈ ಒಂದು ಗ್ರೂಪ್ನಲ್ಲಿ ನಾವು ಹಂಚಿಕೊಳ್ತಾ ಇರ್ತೇವೆ. ಆಮೇಲೆ ಈ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆ ಆಯಿತು, ಮೊರಾರ್ಜಿ ದೇಸಾಯಿ ಆಯಿತು, ಅಲ್ಪಸಂಖ್ಯಾತರ ಪರೀಕ್ಷೆ ಆಯಿತು, ಇವುಗಳ ರಿಸಲ್ಟ್ ಯಾವಾಗ ಬರುತ್ತೆ, ಅದನ್ನು ಹೇಗೆ ಚೆಕ್ ಮಾಡುವುದು, ಓಕೆ, ಕಟ್ ಆಫ್ ಲಿಸ್ಟ್ ಎಷ್ಟು, ಈ ರೀತಿಯಂಥ ಮಾಹಿತಿಗಳನ್ನು ಸಹ ಈ ಒಂದು ಗ್ರೂಪ್ನಲ್ಲಿ ಹಂಚಿಕೊಳ್ತಿರ್ತೇವೆ. ಜಸ್ಟ್ ನೀವು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಗುಂಪಿಗೆ ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ಏನಾದರೂ ತೊಂದರೆ ಆದರೆ ನಿಮಗೆ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಾ ಇದೆ, ಮೊಬೈಲ್ ನಂಬರ್. ಸೊ ಈ ಒಂದು
ಮೊಬೈಲ್ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವು ಆ ಗುಂಪಿಗೆ ನಿಮ್ಮನ್ನು ಸೇರಿಸ್ತೇವೆ. ಓಕೆ, ಹಾಗಾದರೆ ಇಲ್ಲಿವರೆಗೂ ನಾವು ಈ ಒಂದು ಯಾವುದು ಸಾಮಾನ್ಯ ವಿಜ್ಞಾನ, ಹೌದಾ, ಸಾಮಾನ್ಯ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 20 ಕೀ ಉತ್ತರಗಳನ್ನ ನೋಡಿದೆವು. ಹೌದಾ, ಈಗಾಗಲೇ ನಾವು ಕನ್ನಡ ಹಾಗೂ ಜನರಲ್ ನಾಲೆಡ್ಜ್, ಹೌದಾ, ಸೊ ಇದಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.